ಆಲ್ವೇಸ್ ಸ್ಮೈಲಿಂಗ್ ಫೇಸಿಂದ ಇದ್ದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಸ್ಮೈಲಿಂಗ್ ಫೇಸಲ್ಲಿರೋದು ತಪ್ಪೇ ಅಲ್ಲ, ಆದರೆ ನೀವು ಎಲ್ಲರನ್ನೂ ನೋಡಿ ಹೆವಿ ಸ್ಮೈಲ್ ಮಾಡ್ತಿದ್ರೆ ಆ ಒಂದು ಪರ್ಸನ್ಗೆ ಅದೊಂದು ಸ್ಪೆಷಲ್ ಆದ ಫೀಲ್ ಆಗಿ ಇರಲ್ಲ. ಸೊ ಏನು ಮಾಡಬೇಕಂದ್ರೆ ಒಬ್ಬರು ನಮ್ಮನ್ನ ನೋಡಿ ನಗ್ತಿದ್ದಾರೆ ಅಂದರೆ ಸ್ವಲ್ಪ ಪಾಸ್ ಮಾಡಿ ಕಾಮಾಗಿ ನಗಬೇಕಂತೆ. ಇವಾಗ ನಾರ್ಮಲ್ ಆಗಿ ಕೆಲವರನ್ನ ನೋಡ್ತಾ ಸಡನ್ನಾಗಿ ಆ ಪರ್ಸನ್ನ ನೋಡಿದಾಗ ಹೀಗೆ ಸ್ಮೈಲ್ ಮಾಡಿದ್ರೆ ಹೋ ನನಗೆ ಆ ಸ್ಮೈಲ್ ಅನ್ನೋ ರೀತಿ ಅವರು ಫೀಲ್ ಮಾಡೋ ಹಾಗೆ ಮಾಡಬೇಕಂತೆ. ಸೊ ಸ್ಮೈಲಿ ಫೇಸಲ್ಲಿರಿ, ಆದರೆ ಸ್ವಲ್ಪ ಲೈಟಾಗಿ ಸ್ಮೈಲ್ ಮಾಡಿ ಆ್ಯಂಡ್ ಎಲ್ರಿಗೂ ಆ ಸ್ಮೈಲ್ ಮಾಡಬೇಡಿ. ಇದು ಬಿಸ್ನೆಸ್ ವಿಷಯದಲ್ಲಿ ಖಂಡಿತ ವರ್ಕ್ ಆಗುತ್ತೆ, ಆದರೆ ಒಂದು ಮದುವೆ ಮನೆಯಲ್ಲಿ ನಾವು ಸ್ಮೈಲಿ ಫೇಸಲ್ಲಿರೋದೇ ಒಳ್ಳೆ ವಿಷಯ. ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ನೀವು ಈ ಸ್ಮೈಲ್ನ ರಿಸರ್ವ್ ಮಾಡ್ತಾನೆ ಇದ್ದರೆ ಎಲ್ಲರೂ ಬಂದು ಅಪ್ರೋಚ್ ಮಾಡಲ್ಲ. ನಿಮಗೆ ಯಾರು ಅಪ್ರೋಚ್ ಮಾಡಬೇಕೋ ಅವ್ರನ್ನ ನೋಡಿ ಮಾತ್ರ ಆ ಸ್ಲೋ ಆ್ಯಂಡ್ ಕ್ರೆಡಿಬಲ್ ಸ್ಮೈಲ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಯಾವ ಊರು ಅಂತ ಕೇಳುವಾಗ ಇವಾಗ ಕೇಳ್ತಿರೋರು ಯಾರು, ಅವರು ಒಂದು ಕಾಲೇಜ್ ಸ್ಟೂಡೆಂಟಾ? ಹಾಗಾದರೆ ಅವರ ಇಂಟ್ರೆಸ್ಟ್ಗೆ ರೀಚ್ ಆಗೋ ಹಾಗೆ ಊರಲ್ಲಿ ಏನಿರುತ್ತೋ ಅದನ್ನ ಹೇಳಿ ಆ ಊರು ಅಂತ ಹೇಳಬೇಕಂತೆ. ಸೊ ಇವಾಗ ಒಬ್ಬರು ಡಾಕ್ಟರ್ ಕೇಳ್ತಿದ್ದಾರೆ ಅಂದರೆ ಈ ಹಾಸ್ಪಿಟಲ್ ಮೇ ಬಿ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಬ್ಯಾಂಗ್ಳೂರೇ, ಆ ಹಾಸ್ಪಿಟಲ್ ಬಗ್ಗೆ ಕೇಳಿದ್ದೀರಾ ಅಂತ ಹೇಳೋವಾಗ ಅವ್ರಿಗೆ ಹೋ ಆ ರೀತಿ ಫೀಲ್ ಮಾಡ್ತಾರಂತೆ. ಅದೇ ಒಂದು ಕಾಲೇಜ್ ಸ್ಟೂಡೆಂಟ್ ಕೇಳ್ತಿದ್ದಾರೆ ಅಂದರೆ ಆ ಫೇಮಸ್ ಪಬ್ ಇದೆಯಲ್ಲ ಗೊತ್ತಾ ನಿಮಗೆ, ಅದು ಅಲ್ಲೂ ಇದೆ, ಸೊ ಆ ಏರಿಯಾ ನಿಯರ್ ಬೈ ನಾನು ಸ್ಟೇ ಮಾಡ್ತಿದ್ದೀನಿ ಈ ರೀತಿ ಹೇಳೋವಾಗ ಅವ್ರಿಗೆ ನೆಕ್ಸ್ಟ್ ಒಂದು ಕ್ವೆಶನ್ ಕೇಳಬೇಕು ಇಲ್ಲ ಆ ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡಬೇಕಂದ್ರೆ ಅದು ತುಂಬ ಈಸಿಯಾಗಿರುತ್ತಂತೆ. ಲೈಕ್ ಇವಾಗ ನಮಗೆ ಒಂದು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡೋದು ಒಂದು ಕಷ್ಟವಾದ ವಿಷಯ ಅಂದರೆ ನೀವೊಂದು ಮೀಟಿಂಗ್ ಇಲ್ಲ ಪಾರ್ಟಿಗೆ ಹೋಗ್ತೀರಾ ಇಲ್ಲ ಒಂದು ಗ್ರೂಪ್ ಆಫ್ ಪೀಪಲ್ ಇರೋ ಜಾಗಕ್ಕೆ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಜನನೇ ಬಂದು ನಿಮ್ಮ ಹತ್ರ ಅದರ ಬಗ್ಗೆ ಕೇಳ್ತಾರೆ. ಸೊ ಆ ರೀತಿ ಯಾವುದಾದ್ರೂ ಒಂದನ್ನು ವೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಯೂನಿಕ್ ಟ್ಯಾಟೂ ಆಗಿರ್ಬೋದು ಆರ್ ಜ್ಯುವೆಲ್ಸ್ ಆರ್ ಡಿಫ್ರೆಂಟ್ ಡ್ರೆಸ್, ಆವಾಗ ಜನ ಹೋ ಈ ಟ್ಯಾಟೂ ಅನ್ನೋ ರೀತಿ ಕೇಳ್ತಾರೆ. ಸೊ ಈ ರೀತಿಯ ವಿಷಯಗಳು ಒಬ್ಬ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಯಾವುದೇ ವ್ಯಕ್ತಿ ಆದರೂ ಅವ್ರಿಗೆ ನೆಕ್ಸ್ಟ್ ಮಾತಾಡೋಕ್ಕೆ ಆಪರ್ಚುನಿಟಿ ಸಿಗಲ್ಲ ಅಂತ ಗೊತ್ತಾದರೆ ಅವರು ನಮ್ಮ ಹತ್ರ ಮಾತಾಡಲ್ಲ ಅಂತೆ. ಸೊ ಅವರು ಏನು ಶೇರ್ ಮಾಡಬೇಕು, ಅದಕ್ಕೆ ಸ್ಪೇಸ್ ಬೇಕು. ಸೊ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ ಕೆಲವು ಸಿಚುಯೇಷನ್ಸಲ್ಲಿ ಅವ್ರನ್ನ ಮಾತಾಡೋಕ್ಕೆ ಬಿಟ್ಟು ನೀವು ಏನು ಮಾತಾಡಿಲ್ಲ ಅಂದರೂ ಅವರ ಗುಡ್ ಬುಕ್ಕಲ್ಲಿ ನಿಮಗೆ ಖಂಡಿತ ಪ್ಲೇಸ್ ಸಿಕ್ಕಿರುತ್ತೆ. ಸೊ ಕಾನ್ವರ್ಸೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವರು ಹೋಗೋವಾಗ ನಿಮ್ಮ ಹತ್ರ ಅವ್ರಿಗೆ ಏನು ಇಷ್ಟ ಆಯಿತು, ನೀವೇನು ಮಾಡಿದ್ರಿ ಅಂತ ಥಿಂಕ್ ಮಾಡಿದ್ರೆ ನೀವೇನೂ ಮಾಡಿರಲ್ಲ, ಅವ್ರನ್ನ ಮಾತಾಡೋಕ್ಕೆ ಬಿಟ್ಟು ಸುಮ್ಮನೆ ಇದ್ದಿರ್ತೀರ. ಬಟ್ ಅದು ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ. ನಿಮಗೆ ಮಾತಾಡೋಕ್ಕೆ ಅಷ್ಟೊಂದು ಇಷ್ಟಪಡದೇ ಇರೋ ಅಂಥ ಪರ್ಸನ್ ಆಗಿದ್ದರೆ ಅವ್ರನ್ನ ಮಾತಾಡೋಕ್ಕೆ ಬಿಟ್ಟು ನೀವು ಸುಮ್ಮನೆ ಇರಿ ಅಂತ ಹೇಳ್ತಿದ್ದಾರೆ.